ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೇನಿ. ಸೊ ನೀವು ನೋಡ್ತಿರ್ಬೋದು, ಈಗ ಸದ್ಯಕ್ಕೆ ನಾನು ಫ್ಲೈಟ್ ಒಳಗದೇನಿ. ಯಾವ ಫ್ಲೈಟ್ ಅಂದ್ರೆ ಹುಬ್ಳಿ ಟು ಮುಂಬೈ ಫ್ಲೈಟ್. ಆಕ್ಚುಲಿ ನಾನು ಹುಬ್ಳಿಯಿಂದ ದುಬೈಗೆ ಹೊಂಟೀನಿ, ಬಟ್ ನಮ್ಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ. ಹಂಗಾಗಿ ನಾನು ಮುಂಬೈಗೆ ಹೋಗಿ ಆಮೇಲೆ ಹೋಗ್ಬೇಕು. ಅನ್ಫಾರ್ಚುನೇಟ್ಲಿ ನಾನು ಏರ್ಪೋರ್ಟ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಬಿಕಾಸ್ ನಾನು ಲೇಟ್ ಆಗಿ ಬಂದೆ. ಸೊ ನೀವು ನೋಡ್ತಿರ್ಬೋದು, ಫ್ಲೈಟ್ ಇಸ್ ಆಲ್ರೆಡಿ ಟೇಕ್ ಆಫ್ ಆಯ್ತು ಫ್ಲೈಟ್. ಅಂಡ್ ಗೆಸ್ ವಾಟ್? ನಾನು ಲ್ಯಾಂಡ್ ಆದೆ. ಎಸ್, ಸೊ ಐ ಮೀನ್ ಮುಂಬೈ. ಸೊ ನಾನು ಜಸ್ಟ್ ಮುಂಬೈ ಲ್ಯಾಂಡ್ ಆದೆ. ಲಿಟ್ರಲಿ ಮಲ್ಕೊಂಡ್ಬಿಟ್ಟಿದ್ದೆ ನಾನಂತೂ ಫ್ಲೈಟ್ ಒಳಗ, ಬಿಕಾಸ್ ತಲೆ ಸ್ನಾನ ಮಾಡಿ ಬೇರೆ ಬಂದ್ಬಿಟ್ಟಿದ್ದೆ. ಬೆಳಗ್ಗೆ ಜಲ್ದಿ ಎದ್ದಿದ್ದೆ, ಹಂಗಾಗಿ ಫ್ಲಾಟ್ ಆಗ್ಬಿಟ್ಟೆ ನಾನು. ಸೊ ಹಂಗಾಗಿ ಇನ್ ಬಿಟ್ವೀನ್ ಯಾವುದೇ ರೀತಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅಂಡ್ ಸಿ, ಲುಕ್ ಎಟ್ ದಿಸ್, ಸೋ ಬ್ಯೂಟಿಫುಲ್. ಅದೇನಂದ್ರೆ ಅದೊಂಥರ ಕೀ, ಡಾಲ್ಸ್, ಸೊ ಏನೇನ್ ನಮ್ದು ಲೈಕ್ ಸಣ್ಣ 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 ಒಂದು ಆ ಏನಂತಾರ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಆ ತರ ಐಟಮ್ಸ್ ಹಾಕಿದ್ ಒಂಥರ ವಾಲ್ ಡೆಕೋರೇಷನ್ ಮಾಡಿದ್ರು. ಅಂಡ್ ಇದು ಬಂದು ಫ್ರೇಮ್ಸ್, ಓಲ್ಡ್ ಪಿಕ್ಚರ್ಸ್, ಪೇಂಟಿಂಗ್ಸ್ ಇದೆಲ್ಲ ಹಾಕಿ, ಬಟ್ ಬ್ಯೂಟಿಫುಲ್, ಸೂಪರ್ ಆಗಿತ್ತು. ಅಲ್ಲಿ ವ್ಯೂ, ಕ್ಲೈಮೇಟ್ ಆಲ್ಸೋ ಮಸ್ತ್ ಇತ್ತು. ಕ್ಲೈಮೇಟ್ ಕೂಡ ಮುಂಬೈ ಒಳಗೆ. ಇದು ಆಕ್ಚುಲಿ ಟರ್ಮಿನಲ್ 2. ಸೊ ಇಲ್ಲಿಂದ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಅದ. ಟರ್ಮಿನಲ್ 1 ಡೊಮೆಸ್ಟಿಕ್. ಆಕ್ಚುಲಿ ಲಾಸ್ಟ್ ಟೈಮ್ ಅಂತೂ ನಾನು ಬಂದಾಗ ಪರದಾಡ್ಬಿಟ್ಟಿದ್ದೆಪ್ಪ, ಸೀರಿಯಸ್ಲಿ, ಬಿಕಾಸ್ ಟರ್ಮಿನಲ್ 1 ಟರ್ಮಿನಲ್ 2 ಬಹಳ ದೂರ ಐತಿ. ಟ್ಯಾಕ್ಸಿ ತಗೊಂಡ್ ಹೋಗ್ಬೇಕು ಒಂದು 10-15 ಮಿನಿಟ್ಸ್. ಬಟ್ ಅನ್ಫಾರ್ಚುನೇಟ್, ಈ ಸರ್ತಿ ನಾನು ಡೈರೆಕ್ಟ್ ಫ್ಲೈಟ್, ಕನೆಕ್ಷನ್ ಫ್ಲೈಟ್ ಬುಕ್ ಮಾಡಿದ್, ಹಂಗಾಗಿ ನಂಗೆ ಭಾಳ ಪ್ರಾಬ್ಲಮ್ ಆಗಿಲ್ಲ. ಅಂಡ್ ಸಿ, ಲುಕ್ ಎಟ್ ದಿಸ್, ಸೋ ಬ್ಯೂಟಿಫುಲ್ ಗ್ಲಾಸ್ ವರ್ಕ್. ಮಸ್ತ್ ಇತ್ತು ಗ್ಲಾಸ್ ವರ್ಕ್. ಓ ಮೈ ಗಾಡ್. ಅದೇ ಹೇಳ್ತಾರಲ್ಲ, ಒಂದೊಂದು ಏರ್ಪೋರ್ಟ್ ಒಳಗೆ ಒಂದೊಂದ್ ತರ ಅಟ್ರಾಕ್ಟಿವ್ ಆಗಿರ್ತದೆ. ಅಂಡ್ ಇಲ್ಲಿ ನೋಡ್ರಿ, ಲೈಕ್ ಅದು ಮ್ಯೂಸಿಕ್ ಬಗ್ಗೆ ಒಂದು ಪೋಸ್ಟರ್ ಅದೇ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಸೊ ಹಂಗೆ ಹಂಗೆ ಹೋಗ್ತಾ ಹೋಗ್ತಾ ನಾನು ವಿಚಾರ ಮಾಡತ್ತಿದ್ದೆ, ನಮ್ ಹುಬ್ಳಿ ಒಳಗೆ ಏರ್ಪೋರ್ಟ್ ಇನ್ನು ಹೆಂಗ್ ಆಗ್ಬೋದಂತೆ. ಬಿಕಾಸ್ ಇವಾಗ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಇವಾಗ ಡೊಮೆಸ್ಟಿಕ್ ಅದು ಮುಂದೆ ಒಂದ್ ದಿವ್ಸ ಇಂಟರ್ನ್ಯಾಷನಲ್ ಆಗಬಹುದು, ಹೆಂಗ್ ಆಗ್ಬೋದ್ ಅಂತ ಹೇಳಿ. ಅಂಡ್ ಲುಕ್ ಎಟ್ ದಿಸ್ ಗೈಸ್, ಸೋ ಬ್ಯೂಟಿಫುಲ್ ವಾಟರ್ ಪಾಂಡ್. ಮಸ್ತ್ ಆಯ್ತಲ್ಲ, ನನ್ಗಂತೂ ಬಹಳ ಇಷ್ಟ ಆಯ್ತು. ಅಂಡ್ ನಾನಂತೂ ಫುಲ್ ಹೆವಿ ಕನ್ಫ್ಯೂಷನ್ ಒಳಗಿದ್ದೆ, ಏನೇನ್ ವಿಡಿಯೋ ಮಾಡ್ಲಿ ಬಿಡ್ಲಿ ಅಂತ ಹೇಳಿ, ಬಿಕಾಸ್ ಇಟ್ ವಾಸ್ ರಿಯಲಿ ಸೋ ಬ್ಯೂಟಿಫುಲ್. ಅಂಡ್ ಗೆಸ್ ವಾಟ್? ನಾನ್ ಲಗೇಜ್ ಹುಡ್ಕೊಂಡು ನಾನ್ ಬೆಲ್ಟ್ ಹತ್ರ ಹೋದ್ರೆ ನನ್ ಲಗೇಜ್ ದುಬೈಗ್ ಬರ್ತೈತಿ ಡೈರೆಕ್ಟ್ಲಿ. ಅದ್ ಮರ್ತ ಹೋಗ್ಬಿಟ್ಟಿ ನಾನು. ಎಷ್ಟೊತ್ತಾದ್ಮೇಲೆ ರಿಯಲೈಸ್ ಆಗೈತಿ ನನ್ಗೆ. ಸೊ ರಿಯಲೈಸ್ ಮಾಡ್ಕೊಂಡು ಐ ಸ್ಟಾರ್ಟೆಡ್ ವಾಕಿಂಗ್ ಅಗೇನ್. ಸೊ ನಾನ್ ನಡ್ಕೊಂಡು ಹೋಗತ್ತೀನಿ ಮತ್ತೆ ಟು ಕಂಪ್ಲೀಟ್ ಅನದರ್ ಇಮಿಗ್ರೇಷನ್. ಅಂಡ್ ಲುಕ್ ಎಟ್ ಮೈ ಪಾಸ್ಪೋರ್ಟ್. ಸುಮ್ಮನೆ ಜಸ್ಟ್ ಸುಮ್ಮ ತೋರಿಸ್ದೆ. ಅಂಡ್ ಇದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಚೆಕ್ ಇನ್ ಸ್ಪಾಟ್. ಸೊ ಮಸ್ತ್ ಅದಲ್ಲ, ಲುಕ್ ಎಟ್ ದಿಸ್, ವಾವ್. ಅಂಡ್ ನನ್ನ ಫ್ಲೈಟ್ ಎಷ್ಟನೇ ಗೇಟ್ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಫುಲ್ ಕನ್ಫ್ಯೂಷನ್, ಬಿಕಾಸ್ ಬೋರ್ಡಿಂಗ್ ಪಾಸ್ ನನಗೆ ಹುಬ್ಳಿ ಒಳಗೆ ಸಿಕ್ತು. ಆದ್ರೂ ಜಸ್ಟ್ ಇನ್ನೊಂದ್ಸರ್ತಿ ಕನ್ಫರ್ಮೇಶನ್ ಮಾಡ್ಕೋಬೇಕಂತ ಹೇಳಿ ನನ್ನ ಫ್ಲೈಟ್ ನಂಬರ್ ಚೆಕ್ ಮಾಡತ್ತಿದ್ದೆ, ಯಾವ ಗೇಟಿಗೆ ಬರ್ತದ ಅಂತ ಹೇಳಿ. ದೆನ್ ಫೈನಲಿ ಐ ಫೌಂಡ್ ಇಟ್. ಸೊ ಐ ಸ್ಟಾರ್ಟೆಡ್ ವಾಕಿಂಗ್ ಅಗೇನ್. ಸೊ ನೆಕ್ಸ್ಟ್ ಇವಾಗ ನಾನು ಡೈರೆಕ್ಟ್ಲಿ ಹೋಗಿ ಮತ್ತೆ ಏನು ಬೋರ್ಡಿಂಗ್ ಪಾಸ್ ಗೀಸ್ ತಗೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆಲ್ರೆಡಿ ಬೋರ್ಡಿಂಗ್ ಪಾಸ್ ಆದ ಕೈಲೆ ಡೈರೆಕ್ಟ್ಲಿ ಜಸ್ಟ್ ಹೋಗಿ ಇಮಿಗ್ರೇಷನ್ ಕಂಪ್ಲೀಟ್ ಮಾಡ್ಬೇಕು ಇವಾಗ ನಾನು. ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ಡಿಸೈನ್, ವಾವ್. ಮಸ್ತ್ ಅಂದ್ರೆ ಮಸ್ತ್ ಇತ್ತಲ್ಲ. ಸೊ ನಾನು ಇದನ್ನೆಲ್ಲ ನೋಡ್ಕೊಳ್ತಾನೆ ಐ ವಾಸ್ ವಾಕಿಂಗ್ ಟು ಇಮಿಗ್ರೇಷನ್. ಒಂಥರ ಬಕ್ ಅಂತ ಇತ್ತು ನನಗೆ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಇಮಿಗ್ರೇಷನ್ ಟೈಮ್ ಒಳಗೆ ವಿಡಿಯೋ ಮಾಡ್ಬೋದಾ ಇಲ್ಲ ಅಂತ ಹೇಳಿ, ಫಸ್ಟ್ ಟೈಮ್ ರೈಟ್. ಸೊ ಹಂಗಾಗಿ ಒಂಥರ ಹೆದರ್ಕೆ ಒಳಗೆ ನಾನು ವಿಡಿಯೋ ಮಾಡ್ಕೊಂಡು ಹೋಗಾತೀನಿ. ಅಂಡ್ ದಿಸ್ ಇಸ್ ಸ್ಮಾರ್ಟ್ ಗೇಟ್. ಸೊ ನಾನು ಆಕ್ಚುಲಿ ಇಂಡಿಯಾ ಒಳಗೆ ಅಂದ್ರೆ ನಾನು ಮುಂಬೈ ಒಳಗೆ ಫಸ್ಟ್ ಸ್ಮಾರ್ಟ್ ಗೇಟ್ ನೋಡೀನಿ. ಸೊ ಇಟ್ ವಾಸ್ ರಿಯಲಿ ಕೂಲ್. ಸೊ ನಾನು ಜಸ್ಟ್ ಇವಾಗ ಇಮಿಗ್ರೇಷನ್ ಮುಗ್ಸಕ್ ಹೋಗಾತೀನಿ. ನಂಗೆ ಗೊತ್ತಿಲ್ಲ ಇಲ್ಲಿ ವಿಡಿಯೋ ಅಲೌಡ್ ಐತಿ ಇಲ್ಲ ಅಂತ ಹೇಳಿ. ಸೊ ನಾನು ಯೂಶ್ವಲಿ ವಿಡಿಯೋ ಮಾಡ್ಕೋತ ಹೋದೆ, ಬಟ್ ನೋ ಬಡಿ ಸ್ಟಾಪ್ಡ್ ಮೀ. ಯಾರು ಸ್ಟಾಪ್ ಮಾಡಿಲ್ಲ, ಅವ್ರು ಯಾರು ಹೇಳಲಿಲ್ಲ ನಾಟ್ ವಿಡಿಯೋಸ್ ಆರ್ ಅಲೌಡ್ ಅಂತ ಹೇಳಿ. ಇದರ್ ಯಾವುದೇ ರೀತಿ ಸೈನು ನಾನು ಅಲ್ಲಿ ನೋಡ್ಲಿಲ್ಲ. ಅಂಡ್ ಐ ಫಿನಿಶ್ಡ್ ಮೈ ಇಮಿಗ್ರೇಷನ್. ಸೊ ಇಮಿಗ್ರೇಷನ್ ಮುಗೀತು, ಜಾಸ್ತಿ ಕಿರಿಕಿರಿ ಆಗಿಲ್ಲ, ಬಿಕಾಸ್ ಐ ಆಮ್ ಅ ರೆಸಿಡೆನ್ಸಿಯಲ್ ವೀಸಾ ಹೋಲ್ಡರ್. ಸೊ ಹಂಗಾಗಿ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಯೂಶ್ವಲಿ ಯಾರಾದ್ರೂ ಹೋಗತ್ತಾರಂದ್ರೆ ವಿಸಿಟಿಂಗ್ ವೀಸಾ ಒಳಗಿದ್ರೆ ಸ್ವಲ್ಪ ಎನ್ಕ್ವೈರಿ ಜಾಸ್ತಿ ಮಾಡ್ತಾರೆ. ನಂದು ಎಂಪ್ಲಾಯ್ಮೆಂಟ್ ವೀಸಾ ಇದ್ದಿದ್ದಕ್ಕೆ ನನ್ಗೇನು ಜಾಸ್ತಿ ಹೋಲ್ಡ್ ಮಾಡಿಲ್ಲ. ಅಂಡ್ ಲುಕ್ ಎಟ್ ದಿ ಸ್ಟೋರ್ಸ್, ವಾವ್. ಎಷ್ಟು ಬ್ಯೂಟಿಫುಲ್, ಬಟ್ ಅಷ್ಟು ಎಕ್ಸ್ಪೆನ್ಸಿವ್, ಮಸ್ತ್ ಎಕ್ಸ್ಪೆನ್ಸಿವ್ ಐಟಮ್ಸ್. ಜ್ಯುವೆಲ್ರೀಸ್, ದ ಐಡಲ್ಸ್, ಸ್ಟ್ಯಾಚ್ಯೂಸ್, ದ ಪೋಸ್ಟರ್ಸ್, everything so beautiful but expensive, a lot expensive.
ಸೊ ನಾನು ಹಂಗೆ ಸುಮ್ನೆ ನೋಡ್ಕೊಂತ ಹೋಗಾತಿದ್ದೆ. ನಾನು ಆಕ್ಚುಲಿ ಫುಡ್ ಕೌಂಟರ್ ಹುಡ್ಕಾತಿದ್ದೆ ಬಿಕಾಸ್ ಮಸ್ತ್ ಹೊಟ್ಟಿ ಹಸ್ಬಿಟ್ಟಿತ್ತು ನನಗೆ. ಸೊ ನಾನು ಫುಡ್ ಕೌಂಟರ್ ಹುಡ್ಕಾತಿದ್ದೆ, ಎಲ್ಲೈತಿ ಏನೈತಿ ಅಂತ ಹೇಳಿ ಗೊತ್ತಾಗತ್ತಿಲ್ಲ. ಯಾರತ್ರ ಅವ್ರು ಕೇಳ್ಬೇಕಂದ್ರೆ ಕೈಂಡ್ ಆಫ್ ಏನೋ ಒಂಥರ ಅನಿಸ್ತೈತಿ. ಫೈನಲಿ 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 ಐ ಫೌಂಡ್ ಫುಡ್ ಕಾರ್ಟ್. ಅಯ್ಯೋ, KFC, ಸಬ್ವೆ, ಅದು ಇದು. ಓ, ಅದು ಬೋರ್ಡ್ ಓದಿದ್ರ ಇನ್ನೂ ಹೊಟ್ಟಿ ಹಸು ಜಾಸ್ತಿ 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 ಆಗತೈತಿ. ಬಟ್ ನನ್ಗ ಏನ್ ತಿನ್ಲಿ ಬಿಡ್ಲಿ ಅಂತ ಗೊತ್ತಾಗತ್ತಿಲ್ಲ. ಬಿಕಾಸ್ ಏನಾರು ಹೊಸದಾಗಿ ಟ್ರೈ ಮಾಡ್ಬೇಕಂತ ಹೇಳಿ ಅನ್ಸಾತೈತಿ. ಬಟ್ ಅಲ್ಲಿ ಹೊಸದಾಗಿ ಅನ್ನಕ್ ಏನೂ ಇಲ್ಲ. ಎಲ್ಲ ನಮ್ ಕಡೆ ಸಿಗುವಂತ ಐಟಮ್ ಅದ. ಸಾಬುದಾನಿ ಬಜ್ಜಿ, ಪಾವ್ ಭಾಜಿ, ಪೂರಿ, ಪುಲಾವ್, ಈ ತರದ್ ಇತ್ತು. ನಾನ್ ವೆಜ್ ಒಳಗೆ KFC ಇತ್ತು ಅಂಡ್ ಸಮ್ ಚೈನೀಸ್ ಡಿಶಸ್, ಮೋಮೋಸ್, ಎಂಟ ಅದಿದ. ನಾನ್ ಅದ್ರೊಳಗೆ ಒಂದ್ ಯಾವ್ದೋ ಒಂದ್ ಸೆಕ್ಷನಿಗೆ ಹೋಗಿ ಒಂದ್ ಪಲಾವ್ ತಗೊಂಡೆ. ಬಿಕಾಸ್ ನಂಗೆ ಬೇರೆ ಏನು ಅಷ್ಟು ಆ ಟೈಮ್ ಒಳಗೆ ಸಫಿಶಿಯಂಟ್ ಅನ್ಸಿಲ್ಲ. ಹಂಗಾಗಿ ನಾನ್ ಜಸ್ಟ್ ಒಂದು ಪಲಾವ್ ತಗೊಂಡೆ. ಸರಿ, ಇದೇ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ಆಯ್ತಂತ ಹೇಳಿ ಸೊ ಒಂದ್ ಟೇಬಲ್ ಸಿಕ್ತ, ಹೋಗಿ ಟೇಬಲ್ ಒಳಗ್ ಸೆಟಲ್ ಆದೆ. ಅಂಡ್ ಬರೀ ಪಲಾವ್ ತಿನ್ನಕ್ ಆಗಲ್ಲ ಸರ್. ಹಂಗಾಗಿ ಐ ಬ್ರಾಟ್ KFC. ಸೊ ಬಡ ಬಡ ಹೊಟ್ಟೆ ಹಸಿತ, ತಿಂದ ಪಟಕ್ಸೆ ಖಾಲಿ ಮಾಡಿದ್ದೆ. ಖಾಲಿ ಮಾಡಿ ಮುಗಿಸಿ, ಸರಿ ಸಾಕಿನ್ನ ಟೈಮ್ ಪಾಸ್ ಮಾಡಿದ್ದಂತ ಹೇಳಿ ಎದ್ದು ನಾನು ಗೇಟ್ ಹತ್ರ ಹೋಗಕ್ ಸ್ಟಾರ್ಟ್ ಮಾಡಿದೆ, ಡಿಪಾರ್ಚರ್ ಗೇಟ್ ಹತ್ರ. ಸೊ ಯಾರ್ಯಾರು ಮುಂಬೈ ಒಳಗ್ ಇರ್ತೀರಿ ಇಲ್ಲ ದುಬೈ ಒಳಗ್ ಇರ್ತೀರಿ, ವರ್ಕ್ ಮಾಡ್ತೀರಿ, ನನ್ಗೆ ಕಮೆಂಟ್ ಮಾಡ್ರಿ ಬಿಲೋ. ಓಕೆ, ಇಲ್ಲ ಜಸ್ಟ್ ಹೋಗಿ ಸೆಟಲ್ ಆಗಿರಿ, ಇಲ್ಲ ಜಸ್ಟ್ ಸುಮ್ನೆ ಟ್ರಿಪ್ ಹೋಗಿರಿ ಅಂತ ಹೇಳಿ ಜಸ್ಟ್ ನನ್ಗೆ ಕಮೆಂಟ್ ಮಾಡ್ರಿ. ಅಂಡ್ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ, ನನಗೆ ಎಷ್ಟು ಮುಜುಗರ ಆಗತ್ತಿತ್ತು ಅಂದ್ರೆ ಮಾತಾಡಕ್ ಪಬ್ಲಿಕ್ ಅಲ್ಲಿ. ಬಿಕಾಸ್ ಫಸ್ಟ್ ಟೈಮ್ ಅಲ್ಲ, ಹೆವಿ ಮುಜುಗರ. ಆಮೇಲೆ ಹೊಟ್ಟೆ ಮತ್ತ ಹಂಗೋ ಹಿಂಗೋ ಅದ ಮುಜ್ಕರ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ ವಿಡಿಯೋ ಮಾಡ್ಕೋತ ಬಂದ ಡಿಪಾರ್ಚರ್ ಗೇಟ್ ಕಡೆ ಬಂದೆ. ಬಂದು ಓಕೆ, ಇನ್ನೂ ಸ್ವಲ್ಪ ಟೈಮ್ ಐತಿ, ವೇಟ್ ಮಾಡಿದ್ರ ಆಯ್ತು ಅಂತೇಳಿ ಕೂತ್ಕೊಂಡ್ ವೇಟ್ ಮಾಡಾತಿದ್ದೆ. ನಾ ಹೋಗಾತಿದ್ ಫ್ಲೈಟ್ ಇಂಡಿಗೋ. ಅವಾಗ ನನ್ ಹಿಂದೆ ಟೀ ಶಾಪ್ ಇತ್ತು. ಓಕೆ, ಹೆಂಗೂ ಊಟ ಮಾಡ್ಕೊಂಡ್ ಫುಲ್ ಹೆವಿ ಆಗೇವಿ, ಮತ್ ಮಲ್ಕೊಂಡ್ ಗಿಲ್ಕೊಂಡ್ರಂತೆ ಒಂದ್ ಟೀ ತಗೊಂಡೆ. ಏನಂದ್ರೆ 200 ರೂಪಾಯಿ ತಗೊಂಡಾರ ನನಗೆ ಒಂದ್ ಟೀಗೆ. ಬಟ್ ಕೊಟ್ಟಿದ್ದ ಪೌಡರ್ ಟೀ. ಅಯ್ಯೋ, ಏನ್ ಮಾಡೋದ್ ಸರ್, ಕೊಟ್ಟಿದ್ ಪೌಡರ್ ಟೀ. ಇರ್ಲಿ, ಅದೇ ಕುಡ್ಕೋತ ಕೂತಿದ್ದೆ. ಬೋರ್ಡಿಂಗ್ ಸ್ಟಾರ್ಟ್ ಆಯ್ತು. ಅವರು ಮೈಕೊಳಗ್ ಒದ್ರಾಕ್ ಚಾಲು ಮಾಡಿದ್ರ ಬರ್ರಿ ಅಂತ ಹೇಳಿ. ಸೊ ಓಕೆ, ಬೋರ್ಡಿಂಗ್ ಮಾಡೋಣ ಅಂತ ಹೇಳಿ ನಾನು ಹೋಗಾತೀನಿ. ಸೊ ಫ್ರೆಂಡ್ಸ್, ಅಂಡ್ ಈ ವಿಡಿಯೋ ಆಕ್ಚುಲಿ ಬಹಳ ಲೆಂತ್ ಆಗೈತಿ, ಹಂಗಾಗಿ ನಾ ಇದ್ರದ್ದು ಪಾರ್ಟ್ 2 ಮಾಡಾತೀನಿ. ಇದು ಜಸ್ಟ್ ಪಾರ್ಟ್ 1. ಪಾರ್ಟ್ 2 ಬಂದು ಇನ್ನೊಂದು 2-3 ಡೇಸ್ ಒಳಗೆ ನಾನು ಪೋಸ್ಟ್ ಮಾಡ್ತೇನೆ ಡೆಫಿನೆಟ್ಲಿ. ಸೊ ಈ ವಿಡಿಯೋ ಹೆಂಗೈತೆ ಅಂತ ಹೇಳಿ ನಂಗೆ ಪ್ಲೀಸ್ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಲೈಕ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಶೇರ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಪ್ಲೀಸ್ ನಿಮ್ ಸಪೋರ್ಟ್ ನನಗ್ ಬೇಕು. ಓಕೆ ಗಾಯ್ಸ್, ಸೊ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಸಿಗ್ತೀನಿ. ಬಾಯ್, ಟೇಕ್ ಕೇರ್.